ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಎಸಿಪಿ ಸಿಲೆಬಸ್ ನಲ್ಲಿ ಬರುವಂತಹ ಇಂಗ್ಲಿಷ್ ಗ್ರಾಮರ್ ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇಂಗ್ಲಿಷ್ ಗ್ರಾಮರ್ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಒಟ್ಟು 8 ವಿಧಗಳಲ್ಲಿದೆ. ಸೊ 8 ವಿಧಗಳಲ್ಲಿ 8 ಪ್ರಶ್ನೆಗಳು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. 5 ಮಾರ್ಕ್ಸ್ಗೆ ಪ್ರತಿಯೊಂದು ಪ್ರಶ್ನೆ ಇರುತ್ತೆ. 8 ಪ್ರಶ್ನೆಗೆ ಒಟ್ಟು 40 ಮಾರ್ಕ್ಸ್ಗಳಿರುತ್ತೆ. ಅದರಲ್ಲಿ 6 ಪ್ರಶ್ನೆಗಳನ್ನ ಅವರು 5 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, 2 ಪ್ರಶ್ನೆಗಳವರು 10 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಟೋಟಲ್ ನಿಮಗೆ 8 ಗ್ರಾಮರ್ಗಳಿವೆ. ಸೊ ಅದರಲ್ಲಿ ಮೊದಲನೇ ಗ್ರಾಮರ್ ಲಿಸ್ನಿಂಗ್ ಸ್ಕಿಲ್ಸ್, ಆಲಿಸುವಿಕೆ ಅಥವಾ ಕೇಳುವಿಕೆ. ಇದು ನಿಮ್ಮ ಮೊದಲನೇ ಗ್ರಾಮರ್. ಇದು ಥಿಯರಿ ಬೇಸ್, ಅಂದ್ರೆ ಇದಕ್ಕೆ ಥಿಯರಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ಯಾವ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಒಟ್ಟು 4 ಪ್ರಶ್ನೆ ಇದೆ ಲಿಸ್ನಿಂಗ್ ಸ್ಕಿಲ್ ಮೇಲೆ. ಈ 4 ಪ್ರಶ್ನೆಯನ್ನ ನೀವು ನೋಡ್ಕೊಂಡ್ರೆ ಲಿಸ್ನಿಂಗ್ ಸ್ಕಿಲ್ ಗ್ರಾಮರ್ ನಿಮ್ದು ಕಂಪ್ಲೀಟ್ ಆಗುತ್ತೆ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ಮೀನಿಂಗ್ ಆಫ್ ಲಿಸ್ನಿಂಗ್ ಸ್ಕಿಲ್? ಆಲಿಸುವಿಕೆ ಅಥವಾ ಕೇಳುವಿಕೆ ಅಂದರೇನು? Listening may be defined as an act of receiving oral language. It is a process of understanding what others say. ಕೇಳುವಿಕೆ ಅಥವಾ ಆಲಿಸುವಿಕೆಯು ಮಾತುಗಳನ್ನು ಕೇಳುವ ಒಂದು ಪ್ರಕ್ರಿಯೆಯಾಗಿದೆ. ಇತರರು ಏನು ಹೇಳುತ್ತಾರೆ ಅದನ್ನು ಆಲಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಆಲಿಸುವಿಕೆ ಎನ್ನುತ್ತಾರೆ. Explain the barriers of listening skill. ಆಲಿಸುವಿಕೆ ಅಥವಾ ಕೇಳುವಿಕೆಯಲ್ಲಿ ಉಂಟಾಗುವ ಅಡೆತಡೆಗಳನ್ನು, ತೊಡಕುಗಳನ್ನು ವಿವರಿಸಿರಿ. ಮೊದಲನೇ ತೊಡಕು, ಪ್ರೀ ಜಡ್ಜ್ಮೆಂಟ್ಸ್ ಅಬೌಟ್ ದ ಸ್ಪೀಕರ್, ಅಸ್ಯೂಮಿಂಗ್ ದಟ್ ದ ಸ್ಪೀಕರ್ ಇಸ್ ಗೋಯಿಂಗ್ ಟು ಗಿವ್ ಸಮ್ ಅನ್ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಮಾತುಗಾರ ಅಥವಾ ಭಾಷಣಗಾರ ಪ್ರಮುಖವಲ್ಲದ ಮಾಹಿತಿಗಳನ್ನ ನೀಡುತ್ತಿದ್ದಾನೆ ಎಂದು ಪೂರ್ವಗ್ರಹಿಕೆ ಮಾಡುವುದು. ಅಂದ್ರೆ ಆ ವ್ಯಕ್ತಿಯ ಮಾತುಗಳನ್ನ ಕೇಳಲಾರ್ದೇನೆ ನಾವು ಮೊದಲೇ ಅನ್ಕೊಂಡ್ಬಿಡೋದು, ಈ ಹೇಳ್ತಿರೋ ವ್ಯಕ್ತಿ ನಮಗೆ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿ. ಈ ರೀತಿಯಾದ ಪ್ರೀ ಜಡ್ಜ್ಮೆಂಟ್ ಮಾಡೋದ್ರಿಂದ ನಮ್ಮ ಕೇಳುವಿಕೆಗೆ ತೊಂದರೆ ಉಂಟಾಗುತ್ತೆ. ಬ್ಯಾಡ್ ಟ್ರಾನ್ಸ್ಮಿಷನ್, ಸರಿಯಾದ ಸಂವಹನ ಇಲ್ಲದಿರುವುದು. ಜಡ್ಜಿಂಗ್ ದ ಸ್ಪೀಕರ್ ಬೈ ಹಿಸ್ ಹರ್ ಮ್ಯಾನರಿಸಮ್, ವಾಯ್ಸ್, ಅಪಾರಟಸ್ ಸೆಂಟ್. ವ್ಯಕ್ತಿಯ ನಡವಳಿಕೆ, ವ್ಯಕ್ತಿಯ ಧ್ವನಿಯನ್ನ ಆಧರಿಸಿ ನಾವು ಆತನ ಮಾತುಗಳನ್ನ ನಿರ್ಧರಿಸುವುದು. ಸೊ ವ್ಯಕ್ತಿಯ ಧ್ವನಿಯನ್ನ ಮತ್ತು ವ್ಯಕ್ತಿಯ ನಡವಳಿಕೆಯ ಮೇಲೆ ನಾವು ಮಾಹಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರದೆ ಇರುವುದು. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂಡ್ ಇಂಟ್ರೆಸ್ಟ್, ಏಕಾಗ್ರತೆ ಮತ್ತು ಆಸಕ್ತಿ ಇಲ್ಲದಿರುವುದು. ಅವಾಯ್ಡಿಂಗ್ ಲಿಸ್ನಿಂಗ್ ಟು ಡಿಫಿಕಲ್ಟ್ ಆರ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಅಂಡ್ ಸೆಲೆಕ್ಟಿವ್ಲಿ ಲಿಸ್ನಿಂಗ್ ಓನ್ಲಿ ಟು ವಾಟ್ ಈಸ್ ಕನ್ಸಿಡರ್ಡ್ ಇಂಟ್ರೆಸ್ಟಿಂಗ್. ಕಷ್ಟದ ಮಾಹಿತಿಗಳನ್ನ ಕೇಳುವುದರಲ್ಲಿ ತಪ್ಪಿಸಿಕೊಳ್ಳುವುದು, ಕೇವಲ ಆಯ್ದ ವಿಷಯಗಳಲ್ಲಿ, ಆಸಕ್ತಿ ಇರುವ ವಿಷಯಗಳಲ್ಲಿ ಮಾತ್ರ ಗಮನಿಸುವುದು. ಸ್ಪೀಕರ್ ಆರ್ ಲಿಸ್ನರ್ಸ್ ಬೀಯಿಂಗ್ ಡಿಸ್ಟರ್ಬ್ಡ್ ಬೈ ಡಿಸ್ಟರ್ಬೆನ್ಸಸ್, ಮಾತನಾಡುವವರು ಮತ್ತು ಕೇಳುವವರು ಬಾಹ್ಯ ಹೊರಗಿನ ಅಡಚಣೆಗಳಿಂದ ವಿಚಲಿತರಾಗುವುದು. ಸೊ ಇವಿಷ್ಟು ಕೇಳುವಾಗ ಉಂಟಾಗುವಂತಹ ಸಮಸ್ಯೆಗಳು ಅಥವಾ ಕೇಳುವಾಗ ಇರುವಂತಹ ತೊಂದರೆಗಳು, ಅಡಚಣೆಗಳು. ಇನ್ನು ಮುಂದಿನ ಪ್ರಶ್ನೆ, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಲಿಸ್ನಿಂಗ್ ಸ್ಕಿಲ್ಸ್. ಆಲಿಸುವಿಕೆಯ ಅಥವಾ ಕೇಳುವಿಕೆಯ ವಿಧಗಳನ್ನು ವಿವರಿಸಿರಿ. ಯಾವ್ಯಾವ ವಿಧದಲ್ಲಿ ನಾವು ಕೇಳ್ತೇವೆ? ಮೊದಲನೇದು ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್. ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್ ಅಂದ್ರೆ ತಾರತಮ್ಯದ ಆಲಿಸುವಿಕೆ. This develops right from the childhood as we grow into adult, gaining more life experiences. Gradually our ability to distinguish between the different sounds improves. We are able to recognize the different voices, and at the same time we develop the ability to identify, understand the difference in the way sounds are made and what they mean. ತಾರತಮ್ಯದ ಆಲಿಸುವಿಕೆ ಅಂದ್ರೆ ಇದನ್ನ ನಾವು ಬಾಲ್ಯದಿಂದಲೇ ಈ ವಿಧದ ಕೇಳುವಿಕೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡಿರ್ತೇವೆ. ವಿಭಿನ್ನ ಶಬ್ದಗಳ ನಡುವಿರುವ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯ ನಮಗೆ ಬರುತ್ತದೆ. ವಿಭಿನ್ನ ಶಬ್ದಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಮತ್ತು ಅವುಗಳ ಅರ್ಥವೇನು ಎಂಬುದನ್ನು ನಾವು ಅಭಿವೃದ್ಧಿ ಮಾಡ್ಕೊತೇವೆ. ಇದನ್ನ ನಾವು ತಾರತಮ್ಯದ ಆಲಿಸುವಿಕೆ ಅಂತ ಕರಿತೀವಿ. ಎರಡನೇ ವಿಧ ಕಂಪ್ರೆನ್ಸಿವ್ ಲಿಸ್ನಿಂಗ್. This involves understanding the message that is being communicated. For this the listener first needs appropriate vocabulary and language skills. Overly complicated language or technical jargon can be a barrier to comprehensive listening.
ಸಮಗ್ರ ಆಲಿಸುವಿಕೆ ವಿಧಾನ. ಎರಡನೇ ವಿಧಾನ, ಮಾತುಗಳಲ್ಲಿನ ಸಂದೇಶವನ್ನ ಅರ್ಥ ಮಾಡಿಕೊಳ್ಳುವುದು, ಸೂಕ್ತವಾದ ಶಬ್ದಕೋಶ, ಭಾಷಾ ಕೌಶಲ್ಯ ಇದು ಒಳಗೊಂಡಿದೆ. ಅತಿ ಜಟಿಲವಾದ ಮತ್ತು ತಾಂತ್ರಿಕತೆಯು ಇದಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ. ಮೂರನೇ ವಿಧ, ಇನ್ಫಾರ್ಮಲ್ ಲಿಸ್ನಿಂಗ್. Whenever you listen to learn something, you are engaged in formal listening. This is done in day-to-day situations, in education and at work. ಅನೌಪಚಾರಿಕ ಆಲಿಸುವಿಕೆ. ಹಾಗಂದ್ರೆ ದಿನನಿತ್ಯದ ಸಂದರ್ಭದಲ್ಲಿ ಕೇವಲ ಕೆಲಸಕ್ಕೆ ಸಂಬಂಧಿಸಿದ ಆಲಿಸುವಿಕೆಯನ್ನ ಅನೌಪಚಾರಿಕ ಆಲಿಸುವಿಕೆ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ಹೆಚ್ಚಾಗಿ ಅಂದ್ರೆ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಮತ್ತು ಶಿಕ್ಷಣದಲ್ಲಿ ಇಂತಹ ಇನ್ಫಾರ್ಮಲ್ ಲಿಸ್ನಿಂಗ್ ಇರುತ್ತೆ, ಅನೌಪಚಾರಿಕ ಆಲಿಸುವಿಕೆ ಇರುತ್ತೆ. ಇನ್ನು ನೆಕ್ಸ್ಟ್ ವಿಧಾನ, ಕ್ರಿಟಿಕಲ್ ಲಿಸ್ನಿಂಗ್. ಕ್ರಿಟಿಕಲ್ ಲಿಸ್ನಿಂಗ್ ಈಸ್ ಎ ಕೇರ್ಫುಲ್ ಆಕ್ಟ್ ವಿಚ್ ಹೆಲ್ಪ್ಸ್ ಇನ್ evaluating, making judgments, forming opinions, solving problems and making decisions. The received information should be analyzed with the existing benefits and ideas. ವಿಮರ್ಶಾತ್ಮಕ ಆಲಿಸುವಿಕೆ. ಹಾಗಂದ್ರೆ ವಿಮರ್ಶಾತ್ಮಕ ಆಲಿಸುವಿಕೆ ಒಂದು ಎಚ್ಚರಿಕೆಯ ಕ್ರಿಯೆಯಾಗಿದ್ದು ಇದು ಮೌಲ್ಯಮಾಪನ ಮಾಡಲು, ತೀರ್ಪುಗಳನ್ನು ನೀಡಲು, ಅಭಿಪ್ರಾಯಗಳನ್ನು ರಚಿಸಲು, ಸಮಸ್ಯೆಯನ್ನು ಪರಿಹರಿಸಲು, ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುವಂತಹ ಆಲಿಸುವಿಕೆಯಾಗಿದೆ. Empathic listening. It is attempt to understand the feelings and emotions of the speaker, to put oneself into the speakers and share their thoughts. ಸಹಾನುಭೂತಿಯ ಆಲಿಸುವಿಕೆ. ಹೀಗಂದ್ರೆ ಇದು ಮಾತುಗಾರರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವಾಗಿದೆ. ಮಾತುಗಾರರ ಸ್ಥಾನದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡು ಕೇಳುವಂತಹ, ಆಲೋಚಿಸುವಂತಹ ಒಂದು ಆಲಿಸುವಿಕೆ ವಿಧಾನವಾಗಿದೆ. Appreciative listening. It is a listening for enjoyment. A good example is listening to music, especially as a way to relax. ಮೆಚ್ಚುಗೆಯ ಆಲಿಸುವಿಕೆ. ಇದು ಆನಂದಕ್ಕಾಗಿ ಅಥವಾ ವಿಶ್ರಾಂತಿ ಪಡೆಯುವುದಕ್ಕಾಗಿ ನಾವು ಕೇಳುವಂತಹ, ಆಲಿಸುವಂತಹ ಪ್ರಕ್ರಿಯೆಯಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಸಂಗೀತ ಕೇಳುವಿಕೆ. Rapport listening. Rapport listening engages and encourages both the speaker and the listener to build rapport. When trying to build rapport with others, we can engage in a type of listening that encourages the other person to trust and like us. ಸೊ ಈ ರೀತಿಯ ಇದು ಬಾಂಧವ್ಯದ ಆಲಿಸುವಿಕೆ ಅಂತ ಕರಿತೀವಿ. ಸೊ ಇದರ ಅರ್ಥ ಏನಂದ್ರೆ ಮಾತನಾಡುವವರ ಮತ್ತು ಕೇಳುಗರ ಬಾಂಧವ್ಯ ಬೆಳೆಸಲು ಇದು ಬಳಸುವ ವಿಧಾನವಾಗಿದೆ. ಮಾತನಾಡುವ ವ್ಯಕ್ತಿಯನ್ನ ಇಷ್ಟಪಡಲು ನಾವು ಆಲಿಸುವ ವಿಧಾನ ಈ ರ್ಯಾಪೋರ್ಟ್ ಲಿಸ್ನಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ನಮ್ಗೆ ಇಷ್ಟವಾಗಿರುವಂತಹ ರಾಜಕೀಯ ವ್ಯಕ್ತಿಗೆ ಭಾಷಣ ಕೇಳೋದಕ್ಕೆ ಅವರನ್ನ ನಾವು ಇನ್ನೂ ಮೆಚ್ಚಬೇಕು ಅನ್ನೋ ಮನಸ್ಸಿನಲ್ಲಿರುವಂತಹ ಭಾವನೆ. Selective listening. This is a negative type of listening. It implies that the listener is somehow based to what is being heard. This can be based on preconceived ideas or emotionally difficult communication. ಆಯ್ದ ಆಲಿಸುವಿಕೆ. ಇದು ಒಂದು ರೀತಿಯಾದಂತಹ ನಕಾರಾತ್ಮಕ ಕೇಳುವ ವಿಧಾನವಾಗಿದೆ. ಮಾತನಾಡುತ್ತಿರುವ ವಿಷಯಕ್ಕೆ ಭಾವನಾತ್ಮಕ ಸಂಬಂಧವನ್ನು ಇದು ಹೊಂದಿರುವುದಿಲ್ಲ. ಇನ್ನು ನಾಲ್ಕನೇ ಪ್ರಶ್ನೆ, ಕೊನೆ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಟಿಪ್ಸ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್. ಪರಿಣಾಮಕಾರಿ ಆಲಿಸುವಿಕೆಯ ಕೇಳುವಿಕೆಯ ಸಲಹೆಗಳನ್ನು ವಿವರಿಸಿರಿ. ಮೊದಲನೇ ಸಲಹೆ, ಪೇ ಅಟೆನ್ಷನ್. Always pay attention to the speakers. It is unconditional in nature. Respecting other speakers shows your positive side of personality. ಮಾತನಾಡುವವರ ಕಡೆ ಗಮನ ಕೊಡುವುದು. ಪೇ ಅಟೆನ್ಷನ್ ಅಂದ್ರೆ ಗಮನ ಕೊಡುವುದು. ಮಾತನಾಡುವವರ ಕಡೆಗೆ ಗಮನ ಕೊಟ್ಟುವುದರಿಂದ ಮಾತನಾಡುವ ವ್ಯಕ್ತಿಗೆ ಗೌರವಿಸಿದಂತಾಗುತ್ತದೆ. ಇದರಿಂದ ನಮ್ಮ ವ್ಯಕ್ತಿತ್ವ ಸಕಾರಾತ್ಮಕವಾಗಿ ಅವರಿಗೆ ಕಾಣುತ್ತದೆ. Judge later. By postponing judgments we can get the part of speaker's information. ನಂತರದಲ್ಲಿ ನಿರ್ಧರಿಸುವಿಕೆ. ಮಾತನಾಡುವವರ ಮಾತುಗಳನ್ನು ಮೊದಲ ಆಲಿಸಿ ನಂತರ ಮಾಹಿತಿಯ ಬಗ್ಗೆ ಅಥವಾ ನಂತರದಲ್ಲಿ ಅವ್ರ ಬಗ್ಗೆ, ಅವ್ರು ಹೇಳಿದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು. ಪೂರ್ತಿಯಾಗಿ ಮಾತುಗಳನ್ನ ಮೊದಲು ಕೇಳಬೇಕು, ಆಮೇಲೆ ಅವ್ರ ಬಗ್ಗೆ ನಾವು ಜಡ್ಜ್ ಮಾಡಬೇಕು.
Learn to provide feedback. It is a good habit to provide feedback in a polite manner. It also makes to attractive to the speaker. ಪ್ರತಿಕ್ರಿಯೆ ನೀಡುವುದು. ಪ್ರೊವೈಡ್ ಫೀಡ್ಬ್ಯಾಕ್ ಅಂದ್ರೆ ಪ್ರತಿಕ್ರಿಯೆ ನೀಡುವುದು. ಒಳ್ಳೆಯ ಸಭ್ಯ ರೀತಿಯಲ್ಲಿ ಮಾತನಾಡುವವರಿಗೆ ಪ್ರತಿಕ್ರಿಯೆ ನೀಡಬೇಕು. ಇದು ಒಂದು ರೀತಿಯಲ್ಲಿ ಮಾತನಾಡುವವರಿಗೆ ಆಕರ್ಷಣೆಯನ್ನ ಮಾಡುತ್ತದೆ. ಅಟ್ರಾಕ್ಟಿವ್ನೆಸ್. We should show attractiveness at the time of listening. Right body language, nodding, clapping the hands whenever necessary keeps you an active listener. ಆಕರ್ಷಣೆ ಮಾಡುವುದು. ಹೇಗೆ ಆಕರ್ಷಣೆ ಮಾಡ್ಬೇಕಂದ್ರೆ ಕೇಳುವ ಸಮಯದಲ್ಲಿ ಸರಿಯಾಗಿ ಗಮನ ಹರಿಸೋದಕ್ಕೆ ಅಗತ್ಯವಿದ್ದಲ್ಲಿ ನಾವು ತಲೆ ಆಡಿಸಬೇಕು, ಚಪ್ಪಾಳೆಯನ್ನು ಹೊಡಿಬೇಕು. ಇದರ ಮೂಲಕ ನಾವು ಸಕ್ರಿಯವಾಗಿದ್ದೇವೆ ಅಂತ ಅವ್ರಿಗೆ ತೋರಿಸಿದ ಹಾಗೆ ಆಗುತ್ತೆ. ಪೇ ಡೌನ್ ಐ ಕಾಂಪ್ಲೆಕ್ಸ್. Listener keeps the self in control and gives importance to the others words of others. ನೇರವಾಗಿ ನಾವು ದೃಷ್ಟಿಯನ್ನು ಇಟ್ಟಿರಬೇಕು. ಮಾತುಗಾರನೊಂದಿಗೆ ದೃಷ್ಟಿ ಇರಿಸಿ ಕೇಳುವುದರಿಂದ ತನ್ನನ್ನು ತಾನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತೇವೆ ಮತ್ತು ಇದರಿಂದ ಮಾತುಗಳಲ್ಲಿ ಮಹತ್ವವನ್ನು ಮಾತನಾಡುಗಾರ ಕೊಡ್ತಾನೆ. ಸೊ ಇವಿಷ್ಟು ನಿಮ್ಗಿರುವಂತಹ ಇಂಗ್ಲಿಷ್ ಗ್ರಾಮರ್ ನ ಮೊದಲನೇ ಭಾಗ ಲಿಸ್ನಿಂಗ್ ಸ್ಕಿಲ್ ನಲ್ಲಿ ಬರುವಂತಹ ಪ್ರಶ್ನೆಗಳು. ಒಟ್ಟು 4 ಪ್ರಶ್ನೆಗಳನ್ನ ನೀವು ಓದ್ಕೋಬೇಕಾಗತ್ತೆ. ಒಂದು ವಿಧಗಳನ್ನ ಓದ್ಬೇಕು, ಒಂದು ಇಫೆಕ್ಟಿವ್ ಲಿಸ್ನಿಂಗ್ ಸ್ಕಿಲ್ ಅಂದ್ರೆ ಪರಿಣಾಮಕಾರಿ ಆಲಿಸುವಿಕೆಗೆ ಇರುವಂತಹ ಸಲಹೆಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ ಅಂದ್ರೆ ಅಡಚಣೆಗಳನ್ನ ನೋಡ್ಕೋಬೇಕಾಗತ್ತೆ. ಇವು 3 ಇಂಪಾರ್ಟೆಂಟ್ ಪ್ರಶ್ನೆ. ಇದರೊಂದಿಗೆ ಸೇರಿಸೋರು 2 ಅಂಕದ ಪ್ರಶ್ನೆಯಾಗಿ ಏನ್ ಸೇರಿಸ್ಕೊಂತಾರೆ ಅಂದ್ರೆ ಲಿಸ್ನಿಂಗ್ ಸ್ಕಿಲ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಇವಿಷ್ಟು ನಿಮಗೆ ಇರುವಂತಹ ಇಂಗ್ಲಿಷ್ ನ ಫಸ್ಟ್ ಗ್ರಾಮರ್. ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಗ್ರಾಮರ್ ಪಾರ್ಟ್ ಒಂದಿಗೆ ಸಿಗೋಣ. ಧನ್ಯವಾದಗಳು.